ಆಪರೇಷನ್ ಸಿಂಧೂರ್ 100% ಸಕ್ಸಸ್. ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದೆ ಭಾರತೀಯ ಸೇನೆ. 21 ಉಗ್ರರ ನೆಲೆಗಳ ಮೇಲೆ ದಾಳಿಗೆ ಕಾರಣವನ್ನು ಕೊಟ್ಟಿದೆ ಭಾರತ. ಏನು ಕಾರಣ? ಭಾರತದ ಮೇಲೆ ಮತ್ತೆ ದಾಳಿಗೆ ಸಂಚು ನಿಲ್ಲಿಸಿ ಅಂತ ಲಷ್ಕರ್ ಉಗ್ರರ ಜೊತೆ ನಂಟು ಹೊಂದಿತ್ತು ಪಾಕಿಸ್ತಾನ. ಪ್ರೆಸ್ ಮೀಟಲ್ಲಿ ಹೇಳಿದ್ರು ಅದನ್ನು. ಪಹಲ್ಗಾಮ್ ಬಳಿಕ ಮತ್ತೊಂದು ದಾಳಿಗೆ ಉಗ್ರರು ಪ್ಲಾನ್ ಮಾಡಿಕೊಂಡಿದ್ರಂತೆ. ಹಾಗಾಗಿ ನಾವು ಅದಕ್ಕೆ ಆಸ್ಪದವನ್ನು ಕೊಡಲಿಲ್ಲ. 21 ಉಗ್ರರ ದಾಳಿಗೆ 21 ಉಗ್ರ ದಾಳಿ ನೆಲೆ ಕಾರಣ ಕೊಡಬೇಕಲ್ಲ ಭಾರತ. ನೀವಲ್ಲಿ ನೋಡ್ತಾ ಇದ್ದೀರಾ ಮ್ಯಾಪಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಇವತ್ತು ಅಟ್ಯಾಕ್ ಆಯಿತು ಬೆಳಗಿನ ಜಾವ ನೋಡಿ. ಆಲ್ಮೋಸ್ಟ್ ಎಲ್ಲವೂ ಕೂಡ ಕೆಲವು LOC ಪಕ್ಕದಲ್ಲಿರ್ತಕ್ಕಂಥದ್ದು. ಇನ್ನು ಹತ್ತತ್ರಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ಲಾಹೋರ್ ಹತ್ರಕ್ಕೂ ಹೋಗಿದ್ದಾರೆ. ಲಾಹೋರ್ ಸುತ್ತಮುತ್ತ ಕೂಡ ಹೊಡೆದಿದ್ದಾರೆ. 21 ಸೇನಾ ಶಿಬಿರಗಳು ಒಟ್ಟು. ರಿಮೆಂಬರ್, 21 ಉಗ್ರ ನೆಲೆಗಳ ಮೇಲೆ ದಾಳಿಗೆ ಭಾರತ ಕಾರಣವನ್ನು ಕೊಡ್ತು. ಯಾಕೆ ಅಂದರೆ ಇವರು ಮತ್ತೆ ಪ್ಲ್ಯಾನ್ ಮಾಡಿದ್ರು ಪಹಲ್ಗಾಮ್ ದಾಳಿ ಆದಮೇಲೆ ಮತ್ತೊಂದು ದಾಳಿ ಆಗುತ್ತೆ ಅಂತ. ಹಾಗಾಗಿ ಅವರ ದಾಳಿಗೂ ಮೊದಲೇ ನಾವು ಉಗ್ರ ಶಿಬಿರಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ. ಇನ್ನೊಂದಷ್ಟು ದಿನ ಬೇಕು ಪಾಕಿಸ್ತಾನಕ್ಕೆ ಸುಧಾರಿಸ್ಕೊಳ್ಳೋಕ್ಕೆ ಅಥವಾ ಉಗ್ರರಿಗೆ ಸುಧಾರಿಸ್ಕೊಳ್ಳೋಕ್ಕೆ. ಏಕಾಏಕಿ ಅವ್ರು ಬಂದು ಈ ಥರ ಅಟ್ಯಾಕ್ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾವು ಈ ದಾಳಿಯನ್ನು ನಡೆಸಿದ್ದೀವಿ. ಕೇವಲ ಉಗ್ರರನ್ನೇ ಟಾರ್ಗೆಟ್ ಮಾಡಿ ಹೊಡೆದಿದ್ದೀವಿ ಹೊರತು ಬೇರೆ ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ. ಸಿವಿಲಿಯನ್ಸನ್ನು ಟಾರ್ಗೆಟ್ ಮಾಡಿಲ್ಲ. ನಿಮ್ಮ ಸೈನ್ಯದವ್ರನ್ನ ನಾವು ಮುಟ್ಟಿಲ್ಲ. ನಮ್ಮ ಟಾರ್ಗೆಟ್ ಇದ್ದಿದ್ದು ಕೇವಲ ಉಗ್ರರು. ಹಾಗಾಗಿ ಉಗ್ರರನ್ನೇ ಹೊಡೆದಿದ್ದೀವಿ ಅಂದಮೇಲೆ ಖಂಡಿತವಾಗಿ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಶಬಾಷ್ ಅಂತ ಹೇಳಿದೆ ಅಮೇರಿಕ, ರಷ್ಯಾ, ಚೀನಾ ಎಲ್ಲರೂ ಕೂಡ ಹೇಳಬೇಕು. ಯಾರೂ ಕೂಡ ಉಗ್ರರ ಪರವಾದ ಸ್ಟೇಟ್ಮೆಂಟನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಭಾರತದ ಏರ್ ಸ್ಟ್ರೈಕ್ ಬಳಿಕ ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂದರೆ ಮತ್ತೆ ಭಾರತೀಯ ಸೇನೆ ದಾಳಿ ಮಾಡಬಹುದು ಅಂತಕ್ಕಂಥ ಭೀತಿಯಲ್ಲಿದೆ ಪಾಕಿಸ್ತಾನ. ಅದಕ್ಕೋಸ್ಕರನೇ ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಕೊಟ್ಬಿಟ್ಟಿದ್ದಾರೆ ಅವರು. ಯಾಕೆಂದರೆ ಭಾರತ ಮತ್ತೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು, ಎಲ್ಲಿವರೆಗೆ ಬೇಕಾದರೂ ರೀಚ್ ಆಗ್ಬೋದು. ಪಾಕಿಸ್ತಾನದ ಯಾವ ಮೂಲೆ ಏನು ಬೇಕಾದರೂ ಭಾರತ ತಲುಪ್ಬೋದು. ಹಾಗಾಗಿ ಬಿ ಕೇರ್ಫುಲ್ ಅಂತ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲೂ ಕೂಡ ಸಭೆಗಳ ಮೇಲೆ ಸಭೆ ನಡೀತಾ ಇದೆ. ನಾವು ಪ್ರತೀಕಾರ ತೀರಿಸ್ಕೋತೀವಿ, ನಿಮ್ಮ ಸಂತೋಷ ತುಂಬ ಅಲ್ಪ ಕಾಲದ್ದು ಅಂತ ಯಾರ್ಯಾರೋ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆ ಪಾಕಿಸ್ತಾನದ ನಾಯಕರು ಅವತ್ತಿಂದ ಅದನ್ನೇ ಮಾಡ್ತಾ ಇರೋದು, ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಸಣ್ಣ ಮಟ್ಟದ ಒಂದು ದಾಳಿಯನ್ನು ಅವರು ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ನೀವು ಮತ್ತೆ ಉಗ್ರ ಪೋಷಕ ರಾಷ್ಟ್ರ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಅವರು ಹೆಜ್ಜೆ ಇಡೋದಕ್ಕೆ ಹೆದರ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇವತ್ತು ಬೆಳಗ್ಗೆ ಸೇನಾ ಮುಖ್ಯಸ್ಥರು ಸಿವಿಲಿಯನ್ಸ್ ಸತ್ತೋಗ್ಬಿಟ್ಟಿದ್ದಾರೆ, ಸಿವಿಲಿಯನ್ಸನ್ನು ಟಾರ್ಗೆಟ್ ಮಾಡಿದ್ದಾರೆ, ನಮ್ಮ ಪ್ರಾರ್ಥನಾ ಮಂದಿರಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿದ್ದು. ಪ್ರಾರ್ಥನಾ ಮಂದಿರ ಟಾರ್ಗೆಟ್ ಮಾಡಿರೋದು ನಿಜ, ಬಟ್ ಅಲ್ಲಿ ಪ್ರಾರ್ಥನೆ ನಡೀತಿರಲಿಲ್ಲ, ಉಗ್ರರ ತರಬೇತಿ ನಡೀತಾ ಇತ್ತು. ಪ್ರೂಫ್ ಇದೆ ಅದಕ್ಕೆ ನಮ್ಮ ಹತ್ರ. ಟಾರ್ಗೆಟ್ ನಂಬರ್ 1 ಸವಾಯ್ನಾಲಾದಲ್ಲಿ ಉಗ್ರರಿಗೆ ತರಬೇತಿ ನಡೀತಾ ಇದ್ದದಕ್ಕೆ ಸಾಕ್ಷಿ ಇದೆ. ಟಾರ್ಗೆಟ್ 2 ಸೈಯದ್ ನಾ ಬಿಲಾಲ್ 2ನೇ ಪ್ಲೇಸ್. ಟಾರ್ಗೆಟ್ 3 ಮಸ್ಕರ್ ಎ ಅಕ್ಸಾ. ಅವಾಗ ಡಾಟ್ ತೋರಿಸಿದ್ವಲ್ಲ ನಾವು ಇಂಡಿಯಾ ಮ್ಯಾಪಲ್ಲಿ, ಅದೇ ಟಾರ್ಗೆಟ್ ನಂಬರ್ 4 ಛಲಾಬಂಡಿ ಅಂತಕ್ಕಂಥ ಪ್ರದೇಶ. ಟಾರ್ಗೆಟ್ ನಂಬರ್ 5 ಅಬ್ದುಲ್ಲಾ ಬಿಲ್ ಮಸೂದ್. ಟಾರ್ಗೆಟ್ ನಂಬರ್ 6 ದುಲಾಯ್. ಇಲ್ಲೆಲ್ಲ ಉಗ್ರರು ಅಡಗಿ ಕುಳಿತಿದ್ದ ಜಾಗ ಇದು, ಸುಮ್ಮನೆ ಹೊಡೆದಿಲ್ಲ. ಟಾರ್ಗೆಟ್ 7 ಗರಾಹಿ ಅಬೀಬುಲ್ಲಾ. ಟಾರ್ಗೆಟ್ ನಂಬರ್ 8 ಬತ್ರಾಸಿ. 8ನೇ ಜಾಗ ಬತ್ರಾಸಿ ಅಂತಕ್ಕಂಥದ್ದು. 9ನೇ ಜಾಗ ಬಾಲಾಕೋಟ್. ಈ ಹಿಂದೆ ಒಂದು ಸರ್ತಿ ಇಲ್ಲಿಗೆ ಹೊಡೆದಿದ್ವಿ, ಜ್ಞಾಪಕ ಇರಬೇಕು. ಟಾರ್ಗೆಟ್ 10 ಓಘಿ ಅಂತಕ್ಕಂಥ ಪ್ರದೇಶ. ಇವೆಲ್ಲ POK ಮತ್ತು ಕೆಲವು ಪ್ರದೇಶ ಪಾಕಿಸ್ತಾನದಲ್ಲೂ ಬರುತ್ತೆ. ಟಾರ್ಗೆಟ್ ನಂಬರ್ 11 ಬೋಯಿ ಅಂತಕ್ಕಂಥ ಪ್ಲೇಸನ್ನು ಹೊಡೆದಿದ್ದಾರೆ. 12ನೇ ಜಾಗ ಸೆನ್ಸಾ. ಏನಿವೆಲ್ಲ ಉಗ್ರರ ತರಬೇತಿ ಕೇಂದ್ರಗಳಷ್ಟೇ. 13ನೇದು ಗುಲ್ಪುರ್, ಇಲ್ಲಾಂದರೆ ಸುಮ್ಮನೆ ಯಾಕೆ ಹೊಡಿತಾ ಇದ್ರು. 14ನೇ ಪ್ಲೇಸು ಕೋಟ್ಲಿ. ಸೊ ಇವೆಲ್ಲವೂ ಕೂಡ ಟಾರ್ಗೆಟ್ ಮಾಡಿ ಹೊಡೆದಿರ್ತಕ್ಕಂಥ ಜಾಗಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ತಾನೇ ಯಾವ ಪ್ರದೇಶಗಳು, ಒಟ್ಟು 21 ಸೇನಾ ಶಿಬಿರಗಳು, 21 ಉಗ್ರ ಶಿಬಿರಗಳು, ಆ 21 ಉಗ್ರ ಶಿಬಿರಗಳನ್ನು ಮೇಲೆ ಟಾರ್ಗೆಟ್ ಮಾಡಿ ಹೊಡೆದಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಮತ್ತು ಅಲ್ಲಾಗಿರ್ತಕ್ಕಂಥ ಸಾವು ನೋವು ಬಗ್ಗೆ ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನಾದರೂ ಸಿಕ್ಕಿದೆಯಾ ಅಂತ?
ಅರವಿಂದ್ ನೋಡಿ, 21 ಭಯೋತ್ಪಾದಕ ನೆಲೆಗಳೇನಿದ್ವು, ಶಿಬಿರಗಳೇನಿದ್ವು, ಅಥವಾ ಅವರು ತರಬೇತಿ ಪಡಿತಾ ಇದ್ದಂಥ ಸ್ಥಳಗಳೇನಿದ್ವು, ಅವುಗಳನ್ನು ಗುರುತಿಸಿ 25 ನಿಮಿಷಗಳಲ್ಲಿ ದಾಳಿ ಮಾಡಿ ಮುಗಿಸುವಂಥ ಕೆಲಸವನ್ನ ಈಗ ವಾಯುಸೇನೆ ಮಾಡಿರುವಂಥದ್ದು. ಈಗ ಇದಾದ ಬಳಿಕ ಬಹಳ ದೊಡ್ಡ ಪ್ರಮಾಣದ ದೃಶ್ಯಗಳು ಕೂಡ ಅಲ್ಲಿಂದ ಬರ್ತಾ ಇರುವಂಥದ್ದು. ಬಹುತೇಕ ಅಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ಗಳು, ಕಟ್ಟಡಗಳು ಅಥವಾ ಶಿಬಿರಗಳೇನಿದ್ವು ಅವೆಲ್ಲವೂ ಕೂಡ ಧ್ವಂಸ ಆಗಿರೋದ್ರ ಬಗ್ಗೆ ಕೂಡ ಒಂದಿಷ್ಟು ಚಿತ್ರಗಳು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಭಾರತದ ಮಿಸೈಲ್ಗಳು ಹೋಗಿ ಹೇಗೆ ಬಿದ್ದಿದಾವೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಆ ವಿಡಿಯೋ ಮಾಡಿ ಜನರು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ 100ಕ್ಕಿಂತ ಹೆಚ್ಚು ಭಯೋತ್ಪಾದಕರು ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿರುವಂಥ ಸಾಧ್ಯತೆಗಳಿದಾವೆ ಅನ್ನುವಂಥ ಮಾಹಿತಿಗಳಿದಾವೆ. ಅಂಕಿ ಅಂಶಗಳು ಇನ್ನೂ ಕೂಡ ಎಲ್ಲೂ ಕೂಡ ಸ್ಪಷ್ಟವಾಗಿಲ್ಲ. ಪಾಕಿಸ್ತಾನ ಸರ್ಕಾರ ಹೇಳ್ತಾ ಇರುವಂಥದ್ದು 5 ರಿಂದ 10 ಜನ ಸಾವನ್ನಪ್ಪಿರುವಂಥದ್ದು, ಮತ್ತೆ ಅವರು ಕೂಡ ಸಿವಿಲಿಯನ್ಸ್ ಅಂದ್ರೆ ಸಾಮಾನ್ಯ ನಾಗರಿಕರು ಅನ್ನುವಂಥ ನಿಟ್ಟಿನಲ್ಲಿ ತನ್ನ ಮಾಹಿತಿಯನ್ನು ಹೊರಗಡೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಭಾರತದ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರ 70 ರಿಂದ 100 ಜನ ಭಯೋತ್ಪಾದಕರು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರುವಂಥ ಸಾಧ್ಯತೆಗಳು ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಇನ್ನೂ ಕೂಡ ಸ್ಪೆಸಿಫಿಕ್ ಆಗಿ ಇಂತಹ ಘಟನೆಗಳಲ್ಲಿ ನಂಬರ್ಸ್ಗಳು ಸಿಗುವಂಥದ್ದು ಬಹುತೇಕ ಕಷ್ಟ. ಆದರೂ ಕೂಡ ನಂಬರ್ಗಳನ್ನು ಫೈಂಡ್ ಔಟ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಪ್ರತಿ ಹಂತದಲ್ಲಿ ಅಂದ್ರೆ ಪ್ರತಿ ದಾಳಿ ನಡೆದಂಥ ಸ್ಥಳದಲ್ಲಿ ಎಷ್ಟೆಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸಗಳನ್ನು ಗುಪ್ತಚರ ಇಲಾಖೆ ಮಾಡ್ತಾ ಇರುವಂಥದ್ದು. ಬಹುಶಃ ಇವತ್ತು ಸಂಜೆಯ ವೇಳೆಗೆ ಎಷ್ಟು ಜನ ಸಾವನ್ನಪ್ಪಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂದಾಜು ನಂಬರ್ ಸಿಗಬಹುದು. ಆದ್ರೆ ಅಲ್ಲಿಯವರೆಗೂ ಕೂಡ ಈಗ ಸಿಗ್ತಿರುವಂತ ಸಂಖ್ಯೆಗಳು 100ಕ್ಕಿಂತ ಅಧಿಕ ಅನ್ನುವಂಥದ್ದು ಕೂಡ. ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗೆ. ಆಮೇಲೆ ಇದ್ರ ಬಗ್ಗೆ ಲೆಕ್ಕ ಕೊಡಬೇಕಾಗಿರೋದು ಪಾಕಿಸ್ತಾನದವರು. ನಾವು ಅಲ್ಲಿ ಹೋಗ್ಬಿಟ್ಟು ಲೆಕ್ಕ ಹಾಕೋಕ್ಕಾಗಲ್ಲ, ಬಟ್ ಅವರು ಮಾಹಿತಿಯನ್ನು ಎಕ್ಸಾಕ್ಟಾಗಿ ಕೊಡಲ್ಲ. 4 ಜನ 5 ಜನ ಇಷ್ಟೇ ಈಗಲೂ ಬರ್ತಾರೆ. ನಾನು ಈಗ ತಾನೇ ಚೆಕ್ ಮಾಡ್ತಾ ಇದ್ದೆ, ಪಾಕಿಸ್ತಾನದವ್ರು ಹೇಳ್ಕೊಂಡಿರೋದು 4 ಜನ ಮೃತಪಟ್ಟಿದ್ದಾರೆ ಅಂತ. ಯಾರೋ ಒಬ್ಬ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್, 4 ಜನ ಅಂತಂದ್ಬಿಟ್ಟು. 21 ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ವು. ಒಂದು ಅಂದಾಜು ಹಾಕ್ಕೊಳ್ಳಿ ನೀವೇನೆ, ಸಿಂಪಲ್ ಲೆಕ್ಕ. 21 ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿ ಕೇವಲ 4 ಜನ ಮೃತಪಟ್ಟಿದ್ದಾರೆ ಅನ್ನೋ ಪಾಕಿಸ್ತಾನದ ಹೇಳಿಕೆಯನ್ನು ನಂಬ್ತೀರಾ? ಹಾಗಾದರೆ ಅವೆಲ್ಲವೂ ಕೂಡ ಮನುಷ್ಯರು ವಾಸ ಮಾಡದ ಜಾಗಗಳಾಗಿತ್ತು, ಅದನ್ನು ಹೊಡೆದ್ರೆ ಹಾಗಾದರೆ ನೋ. ಬಟ್ ಪಾಕಿಸ್ತಾನಕ್ಕೆ ಈಗ ಶೇಪ್ ಔಟ್ ಆಗಿದೆ, ಇಲ್ಲ ಅಂತಲ್ಲ. ಹಾಗಾಗಿ ಅವ್ರು ಸುಳ್ಳನ್ನೇ ಹೇಳೋದು ಯಾವಾಗಲೂ. ಎಕ್ಸಾಕ್ಟ್ ಫಿಗರನ್ನು ಅವರೇ ಕೊಡಬೇಕು, ಯಾಕಂದರೆ ಅವ್ರದ್ದೇ ಜಾಗ, ಅವ್ರದ್ದೇ ಆಸ್ಪತ್ರೆ, ನೀವು ಅಲ್ಲಿ ಅಡ್ಮಿಟ್ ಮಾಡಿರೋರು ಯಾರು, ಸತ್ತಿರೋರು ಯಾರು, ಈ ಲೆಕ್ಕಗಳನ್ನ ಕೊಡ್ರಪ್ಪ ಅಂದರೆ ಅವರು ಜಾಗತಿಕ ಮಟ್ಟದಲ್ಲಿ ಅದನ್ನು ಅವ್ರು ಕೊಡೋದಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಸುಳ್ಳೇ ಅವ್ರ ಮನೆ ದೇವರು, ನಮ್ಮಲ್ಲಿ ಹೇಳ್ತಾರಲ್ಲ ಹಾಗೆ ಸುಳ್ಳೇ ಅವ್ರ ಮನೆ ದೇವರು. ಹಾಗಾಗಿ ಬರೀ ಸುಳ್ಳು ಹೇಳ್ತಾರೆ. ಸದ್ಯಕ್ಕಂತೂ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಮ್ಯಾಪು, ನಾವು 21 ಉಗ್ರ ನೆಲೆಗಳ ಬಗ್ಗೆ ಮಾತನಾಡಿದ್ವಲ್ಲ, ಅದು ಅವರ ಅಡಗುತಾಣ ಆಗಿರ್ಬೋದು, ಮದ್ರಸಾ ಆಗಿರ್ಬೋದು, ಅಥವಾ ಮಸೀದಿ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಬಟ್ ಅಲ್ಲಿ ಉಗ್ರರು ಇದ್ದರು ಅನ್ನೋ ಖಚಿತ ಮಾಹಿತಿ ನಮಗಿತ್ತು. ಅಲ್ಲಿ ಉಗ್ರರಿಗೆ ತರಬೇತಿ ಕೊಡ್ತಾ ಇದ್ದರು, ಯಾವ್ಯಾವ ಸಂದರ್ಭದಲ್ಲಿ ತರಬೇತಿ ಕೊಟ್ಟಿದ್ರು ಅನ್ನೋದನ್ನು ಕೂಡ ಇವತ್ತಿನ ಪ್ರೆಸ್ ಮೀಟಲ್ಲಿ ಹೇಳಿದರು. ಪೆಹಲ್ಗಾಮ್ನಲ್ಲಿ ದಾಳಿ ಒಂದೇ ಅಲ್ಲ, ಆ ಹಿಂದೆ ಸೋನ್ಮಾರ್ಗ್ ಗುಲ್ಮಾರ್ಗ್ನಲ್ಲಿ ಆಯ್ತಲ್ಲ ಅಟ್ಯಾಕ್, ಆವಾಗ, ಮತ್ತು ಪ್ರವಾಸಿಗರಿದ್ದ ಬಸ್ಸನ್ನು ಕಣಿವೆಗೆ ತಳ್ಳಿದ್ರಲ್ಲ ಆವಾಗ, ಇವರೆಲ್ಲ ಯಾರು? ಇವರಿಗೆಲ್ಲ ಎಲ್ಲಿ ಟ್ರೈನಿಂಗ್ ಆಗಿತ್ತು? ಆ ಜಾಗಗಳನ್ನೇ ಗುರುತಿಸಿ ಹೊಡೆದಿರ್ತಕ್ಕಂಥದ್ದು. ಅಲ್ಲಿಗೆ ಸತ್ಯವಾಗಿ ಈಗ ಇಡೀ ಜಗತ್ತಿನ ದೃಷ್ಟಿಯಲ್ಲಿ ಪಾಕಿಸ್ತಾನ ಬೆತ್ತಲೆಯಾಗಿ ನಿಂತಿದೆ. ಇಷ್ಟು ದಿನ ನಾವು ಉಗ್ರರಿಗೆ ಪೋಷಣೆಯನ್ನು ಕೊಡಲ್ಲ, ಉಗ್ರವಾದದ ವಿರುದ್ಧ ಹೋರಾಡ್ತೀವಿ, ಶಾಂತಿಪ್ರಿಯ ರಾಷ್ಟ್ರ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾರಲ್ಲ, ಈಗ ಸಾಕ್ಷಿಯನ್ನು ಕೊಟ್ಟಿದ್ದೀವಿ, ದೃಶ್ಯ ಸಹಿತವಾಗಿ ಸಾಕ್ಷಿಯನ್ನು ಕೊಟ್ಟಿದ್ದೀವಿ. ಇದಕ್ಕೇನು ಹೇಳ್ತೀರಾ? ಈಗ ಯಾರು ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾರೆ? ಈಗಲೂ ಚೀನಾ ಹೇಳುತ್ತಾ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆಗಾಗಿ ನಾವು ಪಾಕಿಸ್ತಾನಕ್ಕೆ ಬೆಂಬಲಿಸುತ್ತೇವೆ ಅಂತ ನಿನ್ನೆ ಹೇಳಿದ್ರಲ್ಲ ಜಿನ್ಪಿಂಗ್. ಈಗ ಹೇಳಿ ನೋಡೋಣ, ಇಷ್ಟು ಸಾಕ್ಷಿ ಕೊಟ್ಟ ಮೇಲೂ ನೀವು ಹೇಳ್ತೀರಾ ಅಂದರೆ ಅಲ್ಲಿಗೆ ನಿಮಗೂ ಪಾಕಿಸ್ತಾನಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಅವರೂ ಭಯೋತ್ಪಾದಕರನ್ನು ಪೋಷಣೆ ಮಾಡ್ತಕ್ಕಂಥವ್ರೆ, ನೀವು ಹಾಗೆ ಅಂತ ಆಗ್ಬಿಡುತ್ತೆ ಲೆಕ್ಕಾಚಾರ. ಹಾಗಾಗಿ ಲಷ್ಕರ್ ಉಗ್ರರ ಜೊತೆ ಮತ್ತೊಂದು ದಾಳಿಗೆ ಉಗ್ರರೇನೋ ಪ್ಲ್ಯಾನ್ ಮಾಡಿಕೊಂಡಿದ್ರು. ಅದನ್ನು ಕೂಡ ಹೇಳಿದರು, ಪೆಹಲ್ಗಾಮ್ ದಾಳಿಯ ನಂತರ ದೊಡ್ಡ ಮಟ್ಟದ ದಾಳಿ ಒಂದು ಮಾಡಬೇಕು ಅಂದ್ಕೊಂಡಿದ್ರಂತೆ LET ಟೆರರಿಸ್ಟ್. ಹಾಗಾಗಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು.